ವೀಕ್ಷಕರಿಗೆ ವಂದನೆಗಳು. ಇವತ್ತು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ದೈವ ಸಂದೇಶಕ್ಕೆ ಸುಸ್ವಾಗತನ ಕ್ರಿಸ್ತೇಸುವಿನಲ್ಲಿ ಕೋರುವಂತನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ನಮ್ಮ ಸಂದೇಶ ಆರಾಧನೆ. ಕ್ರೈಸ್ತರಾದಂಥ ನಾವು ಸ್ವಾಮಿಯನ್ನು ಆರಾಧಿಸಬೇಕಾಗಿದೆ. ದೇವರನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಅಂತ ನಮ್ಮ ದೈವ ಸಂದೇಶ ಹೇಳುವಂತಾಗಿದೆ. ದೇವರ ಪ್ರತಿಯೊಂದು ವಾಕ್ಯಗಳು ದೇವರ ಮಕ್ಕಳು ಯಾವ ರೀತಿ ಆರಾಧನೆ ಮಾಡಿದರು, ಯಾವ ರೀತಿ ಮಾಡಬೇಕಾಗಿದೆ ಅನ್ನೋದನ್ನು ಸಹ ನಮಗೆ ಅದು ಸ್ಪಷ್ಟವಾಗಿ ತಿಳಿಸ್ಕೊಡುವಂತಾಗಿದೆ. ಪ್ರಿಯರೇ, ಇವತ್ತು ನಾವು ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರ ನಮ್ಮ ಜೀವಿತದಲ್ಲಿ ದೇವರನ್ನು ಆರಾಧಿಸುವಾಗ ನಾವು ಯಾರನ್ನು ಆರಾಧಿಸ್ತಿದ್ದೇವೆ? ನಾವು ಆರಾಧನೆ ಮಾಡ್ತಕ್ಕಂಥ ದೇವರು ಸೃಷ್ಟಿಕರ್ತನು, ಅವನು ಪ್ರೀತಿ ಸ್ವರೂಪನು, ಜೀವವುಳ್ಳಂಥ ದೇವರಾಗಿದ್ದಾನೆ. ಅದೇ ರೀತಿ ನಮ್ಮ ನಂಬಿಕೆ ಮುಖಾಂತರ ಇವತ್ತು ಕ್ರಿಸ್ತ ಯೇಸುವಿನ ಮುಖಾಂತರದಿಂದ ಬಂದಂಥ ಪವಿತ್ರಾತ್ಮನ ವರದಲ್ಲಿ ನಾವು ಇರುವಾಗ ನಾವು ಆತ್ಮದಲ್ಲಿ ನಾವು ದೇವರನ್ನು ಆರಾಧಿಸಬೇಕಾಗಿದೆ. ಇವಾಗ ವಾಕ್ಯದಲ್ಲಿ ನಾವು ಓದುವಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ 4ನೇ ಸಂಧಿ 23-24 ವಚನದಲ್ಲಿ ಈ ರೀತಿ ಹೇಳುವಂತಾಗಿದೆ. ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಾಗಿದೆ. ಹೌದು ಪ್ರಿಯರೇ, ಈ ವಾಕ್ಯದ ಮುಖಾಂತರ ಇಲ್ಲಿ ಸ್ವಾಮಿ ಹೇಳುವಂತನಾಗಿದ್ದಾನೆ, ನಾವು ಸತ್ಯಕ್ಕೆ ತಕ್ಕಂತೆ ದೇವರನ್ನು ಆರಾಧಿಸಬೇಕಾಗಿದೆ. ಇಲ್ಲಿ ಈ ವಾಕ್ಯದಿಂದ ನಾವು ಕಲಿಯುವುದೇನೆಂದರೆ, ದೇವರು ಇಂಥವರೇ ಆರಾಧಿಸಬೇಕು ಅಂತ ಅಪೇಕ್ಷಿಸುವಂತನಾಗಿದ್ದಾನೆ. ದೇವರನ್ನು ಆರಾಧಿಸುವಂಥ ಇಂಥವರೇ ಅಂತ ದೇವರು ಎದುರು ನೋಡುವಂತನಾಗಿದ್ದಾನೆ. ಪ್ರಿಯರೇ, ಯಾಕೆಂದರೆ ಇವತ್ತು ನಾವು ಪ್ರಪಂಚದಲ್ಲಿ ನೋಡುವಾಗ ಎಲ್ಲ ಮನುಷ್ಯನು ತನ್ನದೇ ಆದ ದೇವರನ್ನು ಆರಾಧನೆ ಮಾಡುವಂತ ನಾವು ನೋಡ್ತೇವೆ. ಆದರೆ ದೇವರಿಂದ ಆರಿಸ್ಕೊಂಡಂಥ ಮಕ್ಕಳು ಈ ಸೃಷ್ಟಿಕರ್ತನನ್ನು ಆರಾಧಿಸುವಂಥರು ಯಾರು ಮತ್ತು ಅವನನ್ನು ಯಾರು ಆರಾಧಿಸಬೇಕು ಅನ್ನೋದನ್ನ ದೇವರ ವಾಕ್ಯ ಮುಖಾಂತರ ನಮಗೆ ಇವತ್ತು ತಿಳಿಸ್ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಹೇಳೋದ ಪ್ರಕಾರ ಅಂತಾರೆ, ಅಪೇಕ್ಷಿಸುತ್ತಾನಲ್ವೇ, ದೇವರು ಇಂಥವರೇ ನನ್ನನ್ನು ಆರಾಧಿಸಬೇಕು, ಎಲ್ಲರೂ ಇಲ್ಲ ಇಂಥವರೇ ಅಂತ. ಆ ರೀತಿ ಹೇಳುವಾಗ ನಮ್ಮ ಸತ್ಯವೇದಗಳಲ್ಲಿ ನಾನು ಓದುತ್ತೇವೆ, ಯಾರನ್ನು ಸ್ವಾಮಿ ಆರಿಸ್ಕೊಂಡಿದ್ದಾನೆ, ಯಾರನ್ನು ಅವನು ಅಪೇಕ್ಷಿಸುವಂತನಾಗಿದ್ದಾನೆ ಅವನು ಆರಾಧಿಸೋಸ್ಕರ ಅಂತ ಸತ್ಯವೇದದಲ್ಲಿ ನಾವು ಹುಡುಕುವಾಗ ನಮಗೆ ಆ ಸತ್ಯ ನಮಗೆ ತೋರುವಂತಾಗಿದೆ. ನಾವು ಆದಿಕಾಂಡದಲ್ಲಿ ಹೋಗುವಾಗಲೂ ಸಹ ನಾವು ತಿಳಿಯಬಹುದು. ವಿಮೋಚನ ಕಾಂಡದಲ್ಲಿ ಬರುವಾಗ ದೇವರು ಯಾರನ್ನು ಕರೀತಾನಂತೆ ನಮಗೆ ಅವನ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ಕೊಡುವಂತಾಗಿದೆ. ನಮ್ಮ ಸತ್ಯವೇದಗಳನ್ನು ಎಲ್ಲಿಗೆ ವಿಮೋಚನ ಕಾಂಡ 8ನೇ ಸಂಧಿಗೆ ಹೋಗುವಾಗ ಇಲ್ಲಿ ಹೇಳುವಂತಾಗಿದೆ, ದೇವರು ಯಾರನ್ನು ಕರೀತಾನೆ ಅಂದರೆ, ಪ್ರಿಯರೇ ಇಲ್ಲಿ ನೋಡೋಣ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗೆನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅವೇನ್ ಪ್ರಿಯರಲ್ಲಿ, ದೇವರು ಮೋಶೆಗೆ ಒಂದು ವಾಗ್ದಾನವನ್ನು ಕೊಟ್ಟನು, ನೀನು ಫರೋಹನ ಹತ್ರ ಹೋಗಿ ಏನು ಮಾಡುವಂತೀರಿ, ನನ್ನ ಜನರಿಗೆ ನೀನು ಫರೋಹನ ಜೊತೆ ಹೇಳ್ಬೇಕು, ನನ್ನ ಜನರಿಗೆ ಏನು ಮಾಡುವಂಥ ಅಪ್ಪಣೆಯನ್ನು ಕೊಡಬೇಕಾಗಿದೆ. ಏನಂದರೆ, ಅವರು ಹೋಗಿ ನನ್ನನ್ನು ಆರಾಧಿಸಬೇಕು. ಇಸ್ರಾಯೇಲರು ಫರೋಹ ರಾಜನ ಸ್ಥಾನದಲ್ಲಿ ಅವರ ರಾಜ್ಯದಲ್ಲಿ ಏನಾಗಿದ್ದರು ಅಂದರೆ ದಾಸರಾಗಿದ್ದರು. ಅವರನ್ನು ಬಿಟ್ಟಿಯ ಕೆಲಸದಲ್ಲಿ ಅವರನ್ನು ಕಷ್ಟವನ್ನು ಕೊಡ್ತಾಯಿದ್ರು. ಅವ್ರಿಗೆ ಆರಾಧನೆ ಮಾಡೋ ಸಮಯ ಇರಲಿಲ್ಲ. ಫರೋಹ ರಾಜನ ಭಾರಿ ಕ್ರೂರತ್ವದಿಂದ ಇಸ್ರಾಯೇಲರು ಕಣ್ಣೀರಿಟ್ಟು ಅವರು ದೇವರನ್ನು ಬೇಡುವ ಆಗ ಸ್ವಾಮಿ ಹೇಳಿದ್ದೇನೆಂದರೆ, ನೀನು ಫರೋಹ ರಾಜನಿಗೆ ಹೇಳಬೇಕಾದ್ರೆ ಅವನು ನನ್ನ ಜನರು ಅವನ ರಾಜ್ಯದಿಂದ ದೂರ ಹೋಗಿ ಏನು ಮಾಡಬೇಕಾಯ್ತು, ಆರಾಧನೆ ಮಾಡಬೇಕಾಯ್ತು. ಪ್ರಿಯರೇ, ಇಲ್ಲಿ ಸ್ವಾಮಿ ಯಾರನ್ನು ಕರೀತಾನೆ ಅಂದರೆ, ಇಸ್ರಾಯೇಲರನ್ನ ನೀವು ನನ್ನನ್ನು ಆರಾಧಿಸಬೇಕು ಅಂತ ಹೇಳ್ತಾನೆ. ದೇವರು ಆರಿಸ್ಕೊಂಡಿದ್ದು ಅಪೇಕ್ಷಿಸಿದ್ದು ಅಂದರೆ ಅವನು ಆರಿಸ್ಕೊಂಡಂಥ ಇಸ್ರಾಯೇಲರು ಅವನು ಆರಾಧನೆ ಮಾಡಬೇಕಾಯಿತು. ಯಾಕಂದರೆ ಆ ದಾಸತ್ವದಲ್ಲಿ ಅವರು ಕಷ್ಟವನ್ನು ಅನಿಸ್ತಿರುವಾಗ ಅವ್ರಿಗೆ ಆ ಸಮಯನ ಫರೋಹ ರಾಜನ ಕೊಟ್ಟಿನ ಆರಾಧನೆಗೆ. ಇವತ್ತು ಪ್ರಿಯರೇ, ನಾವು ನೋಡ್ತೇವೆ ಮನುಷ್ಯನು ತನ್ನ
ತನ್ನ ಜೀವಿತದಲ್ಲಿ ಅವನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಆರಾಧನೆ ಬರಬೇಕು. ಸಮಯ ಬಹಳಷ್ಟು ಮುಖ್ಯ. ದೇವರ ಆರಾಧನೆ ಮಾಡೋಕ್ಕೆ ಸಮಯವನ್ನು ನಾವು ಪ್ರತ್ಯೇಕವಾಗಿ ಇಡಬೇಕಾಗುವಂತಾಗಿದೆ. ಇಲ್ಲಿ ಆ ಇಸ್ರಾಯೇಲರು ಆ ಒಂದು ಫರೋಹ ರಾಜನ ಸ್ಥಾನದಲ್ಲಿ ಅಷ್ಟು ಕಷ್ಟ ಬಿದ್ದಾಗಲೂ ಅವರಿಗೆ ಅಷ್ಟು ತೊಂದರೆಯನ್ನು ಫರೋಹ ರಾಜನು ಕೊಡುವಂತನಾಗಿದ್ದಾನೆ. ಯಾಕೆಂದರೆ ಪ್ರಿಯರೇ, ದೇವರ ಮಕ್ಕಳು ದೇವರನ್ನು ಆರಾಧಿಸುವಾಗ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಅದನ್ನೇ ಇಸ್ರಾಯೇಲರು ಇಲ್ಲಿ ಎದುರಿಸುವಂತಾಗಿದ್ದರು. ಹೇಗಂದರೆ ಆಗ ಮೋಸೆ ಫರೋಹ ರಾಜನಿಗೆ ಹೇಳುವಾಗ ಅವರಂದರೆ ಅಷ್ಟು ಸುಲಭವಾಗಿ ಅವ್ರನ್ನ ಕಳಿಸ್ಕೊಡಲಿಲ್ಲ ಆರಾಧನೆ ಮಾಡಲಿಕ್ಕೆ. ಅವರಿಗೆ ಕಾಯಿಲೆಗಳು ಬರುವಾಗ, ಕಷ್ಟಗಳು ಬರುವಾಗ ಅವ್ರೇನಂತೀರಿ, ಫರೋಹ ರಾಜನ ಮನಸ್ಸು ಕಠಿಣವಾಗಿತ್ತು. ಯಾಕೆಂದರೆ ದೇವರು ಅದನ್ನು ಹೇಳಿದ್ನು. ಅವನ ಹೃದಯನ ಕಠಿಣ ಮಾಡುವಾಗ ಅವನು ನಿನ್ನ ಮಾತಿಗೆ ಒಪ್ಪುವುದಿಲ್ಲ ಅಂತ ಮೋಸೆಗೆ ಹೇಳಿದ್ನು. ಅದೇ ರೀತಿ ಫರೋಹ ರಾಜನು ಆ ಕಠಿಣ ಹೃದಯದಲ್ಲಿ ಅವ್ರನ್ನ ಬಿಟ್ಟುಕೊಡೋದಿಲ್ಲ. ಪ್ರಿಯರೇ, ಇಲ್ಲಿ ಹೇಳುವುದೇನೆಂದರೆ ಆ ಇಸ್ರಾಯೇಲರು ಆ ಐಗುಪ್ತ ದೇಶದಿಂದ 3 ದಿನ ಪ್ರಯಾಣದಲ್ಲಿ ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಅಲ್ಲಿ ಅವರು ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ಅದನ್ನು ಸ್ವಾಮಿ ಮೋಸೆಗೆ ಅವನಿಗೆ ಹೇಳಿದ್ದು, ನೀವು 3 ದಿನ ಅರಣ್ಯದಲ್ಲಿ ಹೋಗಿ ಏನು ಮಾಡಬೇಕು ಅಂತೀರಿ, ನೀವು ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ನೋಡಿ, ನಾವು ಇಲ್ಲಿ ಓದ್ತೇವೆ 25ನೇ ಸಂಧಿಯಲ್ಲಿ 8ನೇ ಸಂಧಿ 25ನೇ ವಚನದಲ್ಲಿ ನಾವು ಓದುವಾಗ ಈ ರೀತಿ ಹೇಳುವಂತಾಗಿದ್ದಾರೆ. ಆಗ ಫರೋಹನು ಮೋಸೆ ಆರೋಹನನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಪ್ರಿಯರೇ, ಏನಂತಾರೆ, ಆವಾಗ ಫರೋಹ ರಾಜನಂತಾನೆ ಕರೆದು ಮೋಸೆಯನ್ನು ಆರೋಹನನ್ನು, ನೀವು ಹೋಗಿ ನಿಮ್ಮ ದೇವರಿಗೆ ಯಜ್ಞವನ್ನು ಮಾಡಿ ಇಲ್ಲೇ ಆರಾಧನೆ ಮಾಡಿ ಅಂತಾರೆ. ಆದರೆ ಅವರು ಒಪ್ಪೋದಿಲ್ಲ. ನಾವು 3 ದಿನ ಅರಣ್ಯದೊಳಗೆ ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕಾಗಿದೆ ಅಂತ. ಹೌದು ಪ್ರಿಯರೇ, ಇಲ್ಲಿ ಮೋಸೆ ಮುಖಾಂತರ ಇಸ್ರಾಯೇಲರನ್ನು ಅರಣ್ಯದಲ್ಲಿ 3 ದಿನ ಅಲ್ಲಿ ಹೋಗುವಂತಾಗಿತ್ತು. 2ನೇ ಶೋಧನೆ ಏನಂದರೆ ಆ ಇಸ್ರಾಯೇಲ್ಗೆ ಬರ್ತಕ್ಕಂಥದ್ದು ಫರೋಹನ ಮುಖಾಂತರ. ಅಂದರೆ ಫರೋಹ ಅಷ್ಟು ಸುಲಭವಾಗಿ ಅವನು ಬಿಡುವುದಿಲ್ಲ. ಆವಾಗ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳುವಂತನಾಗಿದ್ದಾನೆ. ಅದೇನೆಂದರೆ, ನಾವು ಓದುವಾಗ ಮೋಸೆ ಫರೋಹ ರಾಜನು, ನಾವು 10ನೇ ಸಂಧಿಯಲ್ಲಿ ಓದ್ತಿದ್ದೇವೆ, ಇಲ್ಲಿ ಫರೋಹ ರಾಜನು ಮೋಸೆ ಮತ್ತೆ ಬಂದು ಅವನು ಸಂಧಿಸುವಾಗ ರಾಜನಾದ ಫರೋಹನು ಹೇಳುವುದೇನೆಂದರೆ, ನೀವು ಯಾರು ಹೋಗ್ತೀರಿ ನಿಮ್ಮ ದೇವರನ್ನ ಆರಾಧನೆ ಮಾಡಲಿಕ್ಕೆ ಅಂತ. ಆವಾಗ ಮೋಸೆ ಹೇಳುವುದೇನೆಂದರೆ, ನಾವೆಲ್ಲ ಹೋಗ್ತೇವೆ, ನಮ್ಮ ಕುಟುಂಬ, ಮಕ್ಕಳು, ನಮ್ಮ ದನ ಕರುಗಳು. ಆದರೆ ಫರೋಹ ರಾಜ ಅವ್ರನ್ನ ಬಿಟ್ಕೊಡೋದಿಲ್ಲ. ನೀವು ಆರಾಧನೆ ಮಾಡಬೇಕಾದ್ರೆ ಏನು ಮಾಡಿ, ಗಂಡಸರು ಮಾತ್ರ ಹೋಗ್ರಿ ಅಂತ ಹೇಳುವಂತನಾಗಿದ್ದಾನೆ. ನೋಡ್ರಿ, 10ನೇ ಸಂಧಿ 11ನೇ ವಚನದಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧಿಯಿಂದ ಹೊರಡಿಸಿ ಬಿಟ್ಟನು. ಇಲ್ಲಿ ಪ್ರಿಯರೇ, ಫರೋಹ ರಾಜನು ಆರಾಧನೆಗೆ ಅವ್ರನ್ನ ಬಿಟ್ಟು ಹೊಡೋದಿಲ್ಲ. ಏನಂತಾರೆ, ಬರೀ ಗಂಡಸರು ಮಾತ್ರ ಹೋಗಿ ನೀವು ಆರಾಧನೆ ಮಾಡ್ಬೋದು ಅಂತಾನೆ. ಆವಾಗ ಮತ್ತೆ ಮೋಸೆ ಆರೋನು ಮತ್ತೆ ಹಿಂದೆ ಬಂದು ಮತ್ತೆ ಇನ್ನೊಂದು ಸಾರಿ ಹೋಗುವಾಗ ಅವನು ಸ್ವಾಮಿ ಅವ್ರನ್ನ ಮತ್ತೆ ಕಳಿಸುವಂತನಾಗಿರ್ತಾನೆ. ಮತ್ತೆ ಕಳಿಸುವಾಗ ಅಲ್ಲಿ ಹೋಗುವಾಗ ಹೇಳುವಂತನಾಗಿರ್ತಾನೆ. ಪ್ರಿಯರೇ, ಆವಾಗ ಅದೇ ಸಂಧಿಯಲ್ಲಿ ನಾವು ಓಡ್ತೇವೆ. ಆಗ ಫರೋಹನ ಹತ್ರ ಬಂದು ಕೇಳುವಾಗ ಫರೋಹ ರಾಜನು ಕೊನೆಗೆ ಹೇಳುವುದೇನೆಂದರೆ, ಆಗ ಫರೋಹನು ಮೋಸೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರೆಲ್ಲರೂ ಹೋಗಬಹುದು, ನಿಮ್ಮ ದನ ಕುರಿಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಿ. ಹೌದು ಪ್ರಿಯರೇ, ಇಲ್ಲಿ ಫರೋಹ ರಾಜನಿಂದ ಬಂದಂಥ ತೊಂದರೆ ಅಂತೀರಿ, ನೀವು ಗಂಡಸರು ಹೆಂಗಸರು ಮಕ್ಕಳು ಹೋಗ್ಬೋದು, ಆದರೆ ಏನು ತೆಗೆದುಕೊಂಡು ಹೋಗ್ಬೇಡಿ, ದನ ಕರುಗಳನ್ನು ತೆಗೆದುಬಿಡಿ. ಯಾಕೆಂದರೆ ದನ ಕರುಗಳನ್ನು ಒಯ್ಯುವಾಗ ಮೋಸೆ ಹೇಳ್ತಾನೆ, ಈ ದನ ಕರುಗಳನ್ನು ಒಯ್ಯುವಾಗ ಏನಂತೀರಿ, ಯಜ್ಞಕ್ಕೆ ಬೇಕಾದಂಥ ಕುರಿಗಳನ್ನ ಅರ್ಪಿಸ್ಬೋದು ಅಂತ. ಹೌದು ಪ್ರಿಯರೇ, ಇಲ್ಲಿ ಸ್ವಾಮಿ ಅವನಿಗೆ ಆರಾಧನೆ ಯಾವ ರೀತಿ ಅರ್ಪಿಸಬೇಕನ್ನೋದು ಮೋಸೆಗೆ ಭಾಳಷ್ಟು ತಿಳಿದಿತ್ತು. ಆವಾಗ ಅವನು ಆ ಕಷ್ಟಗಳನ್ನು ಅನುಭವಿಸಿ ಫರೋಹ ರಾಜನು ಅವರನ್ನು ಕಳಿಸುವಂತನಾಗಿರ್ತಾನೆ. ಹೌದು ಪ್ರಿಯರೇ, ನಾವು ದೇವರನ್ನು ಆರಾಧಿಸುವಾಗ ಭಾಳಷ್ಟು ಶೋಧನೆಗಳು ಬರುವಂತಾಗಿದೆ. ನಿಜ ದೇವರನ್ನು ಆರಾಧಿಸುವಾಗ ನಮಗೇನು ಮಾಡ್ತಿದೆ, ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ನಾವು ಸತ್ಯವೇದಗಳಲ್ಲಿ ಓದುವಾಗ ನಮಗೆ ವಿವರವಾಗಿ ತಿಳಿಸ್ಕೊಡುವಂತಾಗಿದೆ. ಹೌದು ಪ್ರಿಯರೇ, ಸ್ವಾಮಿ ಹೇಳಿದ್ದು ಇಸ್ರಾಯೇಲನ್ನು ಬಿಡುಗಡೆ ಬಂದಂಥ ಅವರಿಗೆ ಒಂದು ವಾಗ್ದಾನ ಕೊಟ್ಟನು, ನನ್ನ ಹೊರತು ನೀನು ಯಾರೋ ನಿಮಗೆ ಬೇರೆ ದೇವರು ಇರಕೂಡದು ಅಂತ ಹೇಳಿದ್ದು. ವಿಮೋಚನ ಕಾಂಡ 20ನೇ ಸಂಧಿಯಲ್ಲಿ ನಾವು ಓದ್ತೇವೆ. ಇಲ್ಲಿ ದೇವರು ಇಸ್ರಾಯೇಲರು ಬಂದಾಗ ಅವ್ರಿಗೆ ಕೊಟ್ಟಂಥ ವಾಗ್ದಾನ ನೋಡಿ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು.
ದೇವರು 10 ಆಜ್ಞೆಗಳನ್ನು ಕೊಡುವಾಗ ಸ್ವಾಮಿ ಮೊದಲನೇ ಆಜ್ಞೆ ಇದಾಗಿತ್ತು, ನಾನು ನಿನ್ನನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದಂಥ ದೇವರು. ಹೌದು ಪ್ರಿಯರೇ, ಸ್ವಾಮಿ ಇಸ್ರಾಯೇಲ್ಗೆ ಕೊಟ್ಟಂಥ ವಾಗ್ದಾನ ಏನಾಗಿತ್ತು ಅಂದರೆ, ನಾನು ನಿಮ್ಮನ್ನು ದಾಸತ್ವದಿಂದ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದೇನೆ, ನಾನೇ ನಿನ್ನ ದೇವರು, ಕರ್ತನಾದ ದೇವರು, ನನ್ನನ್ನೇ ಹೊರತು ನಿನಗೆ ಯಾವ ದೇವರು ಕೂಡೋದು ಅಂತ ಹೇಳಿದ್ನು ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಮಗೆ ಒಬ್ಬನೇ ದೇವರಾಗಿದ್ದಾನೆ. ಈ ಕಾಲದಲ್ಲಿ ಮನುಷ್ಯನ ಪಾಪದಿಂದ ವಿಮುಕ್ತಿ ಮಾಡಿದ ಕ್ರಿಸ್ತ ಯೇಸುವೇ ನಮಗೆ ದೇವರಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಅವನ ಹೊರತು ಬೇರೆ ದೇವರು ಯಾರೂ ಇಲ್ಲ. ಅವನೇ ಸತ್ಯ ದೇವರು, ಸತ್ಯ ಆತ್ಮವೂ ಆಗಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಕ್ರಿಸ್ತನನ್ನು ಸ್ವಾಮಿ ನಮ್ಮ ಪಾಪಗಳಿಂದ ವಿಮುಕ್ತಿ ಮಾಡಿ ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕರಿಸಿಕೊಳ್ಳುವ ಮುಖಾಂತರ ಅವನೇ ನಮಗೆ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ನಾವು ಮುಂದೆ ಹೋಗುವಾಗ ದೇವರನ್ನು ಆರಾಧಿಸ್ತಕ್ಕಂಥ ಮಕ್ಕಳಿಗೆ ಶೋಧನೆ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಇಲ್ಲಿ 7 ಉತ್ಥಾನೆಯಲ್ಲಿ ನಾವು ದಾನಿಯೇಲನ ಪ್ರವಾದನೆಗೆ ಹೋಗುವಾಗ ಶದ್ರಕ್ ಮೇಷಕ್ ಅಬೇದ್ನೆಗೋ ಅಂತ ದೇವರ ಮಕ್ಕಳನ್ನ ನಾವು ನೋಡ್ತೇವೆ. ದಾನಿಯೇಲನ ಬರೆದ ಪ್ರವಾದನೆ 3ನೇ ಸಂಧಿಯಲ್ಲಿ ನಾವು ಓದುವಾಗ ಅವರ ಚರಿತ್ರೆಯಲ್ಲಿ ಬಹಳಷ್ಟು ತಿಳಿಯಬಹುದು. ಪ್ರಿಯರೇ, ನಾವು ಓದುವಾಗ ಏನಂತೀರಿ, 3ನೇ ಸಂಧಿಯಲ್ಲಿ ನಾವು ಓದುವಾಗ ಇಲ್ಲಿ ದಾನಿಯೇಲನು ಏನಂತೀರಿ, ಅರಸನಾದಂಥ ನೆಬೂಕದ್ನೆಚ್ಚರನು ದೊಡ್ಡ ವಿಗ್ರಹವನ್ನು, ಬಂಗಾರದ ವಿಗ್ರಹವನ್ನು ಮಾಡಿ ನಿಲ್ಲಿಸುವಂತನಾಗಿರ್ತಾನೆ. ಅದಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸಿ ಈ ಎಲ್ಲರೂ ಸಹ ಏನು ಮಾಡಿ, ಈ ವಿಗ್ರಹಕ್ಕೆ ನೀವು ಏನು ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಯಾವಾಗ ತುತ್ತೂರಿ ಧ್ವನಿಗಳನ್ನು ನೀವು ಕೇಳುವಾಗ ನೀವೇನು ಮಾಡಬೇಕು, ಅಡ್ಡ ಬಿದ್ದು ಈ ದೊಡ್ಡ ವಿಗ್ರಹಕ್ಕೆ ಆರಾಧನೆ ಮಾಡಬೇಕು ಅಂತ ಒಂದು ಆಜ್ಞೆ ಬರ್ತದೆ. ಯಾರಿಂದ? ನೆಬೂಕದ್ನೆಚ್ಚರ ಅರಸನಿಂದ. ನೋಡಿರಿ, ನಾವು ಹೇಳುವಾಗ ನೋಡಿರಿ ಪ್ರಿಯರೇ, ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೇಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನಾದ ನೆಬೂಕದ್ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರಶ್ನಿತಿಗೆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ ಎಲ್ಲರನ್ನೂ ಕರೆಯಲ್ಪಟ್ಟು ಅದನ್ನು ಪ್ರತಿಷ್ಠೆ ಮಾಡೋಕ್ಕೋಸ್ಕರ ಬಂದಿದ್ದು. ಆವಾಗ ಒಂದು ಆಜ್ಞೆಯನ್ನು ಹೊರಟ, ಈ ಬಂಗಾರದ ಪ್ರತಿಮೆಯನ್ನು ನೀವು ಏನು ಮಾಡಿ, ನಾವು ತುತ್ತೂರಿ ಕೇಳಿದೊಡನೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು ಅಂತ. ಹೌದು ಪ್ರಿಯರೇ, ಎಂಥ ಶೋಧನೆ ಬರುವಂತಾದರೆ ಆ ದೇವರ ಮಕ್ಕಳಾದಂಥ ಶದ್ರಕ್ ಮೇಷಕ್ ಅಬೇದ್ನೆಗೋ ಅನ್ನೋರು ಆ ಒಂದು ಸನ್ನಿವೇಶದಲ್ಲಿ ಅವರು ರಾಜನ ಆ ಸ್ಥಾನದಲ್ಲಿ ಕೆಲಸ ಮಾಡುವಾಗ ಅವನ ಆಜ್ಞೆಯನ್ನು ಪರಿಪಾಲಿಸಬೇಕಾಗಿತ್ತು. ಪರಿಪಾಲಿಸದಿದ್ದರೆ ಅವರೆಲ್ಲ ಅವರಿಗೆ ಶಿಕ್ಷೆ ಏನು ಅಂದರೆ ಆ ಬೆಂಕಿಯ ಕೊಂಡದಲ್ಲಿ ಹಾಕುವಂತ ಆಗಿತ್ತು. ಅದು ಭಯಂಕರ ಬೆಂಕಿ ಕೊಂಡ ಅಲ್ಲಿ ಅವರನ್ನು ಹಾಕಲು, ಯಾರು ಆ ವಿಗ್ರಹಕ್ಕೆ ಆರಾಧನೆ ಮಾಡುವುದಿಲ್ಲೋ ಪೂಜಿಸುವುದಿಲ್ಲೋ ಅಂಥವ್ರನ್ನ ಆ ಬೆಂಕಿಯಲ್ಲಿ ಹಾಕಲು ರಾಜನು ಆಜ್ಞೆಯನ್ನು ಹೊರಡಿಸಿದನು. ಆ ನಿಮಿತ್ತ ಅವನು ಆ ಸಂದೇಶವನ್ನು ಕೇಳುವಾಗ ಅವರು ಏನಂತ ಪ್ರಿಯರೇ, ಇವಾಗ ಜೀವಕ್ಕಾಗಿ ಭಯಪಡ್ತಾರೋ ಅಥವಾ ನಿಜ ದೇವರನ್ನು ಆರೈಸ್ತಾರೋ ಅನ್ನೋದು ನಾವು ಇಲ್ಲಿ ತಿಳಿಯೋಣ. ಯಾಕಂದರೆ ಇಲ್ಲಿ ಹೇಳುವುದಾದರೆ ಅವರು ಅಡ್ಡ ಬೀಳಲಿಲ್ಲ ಪ್ರಿಯರೇ. ನಾವು ನೋಡ್ತೇವೆ ದಾನಿಯೇಲ 3ನೇ ಸಂಧಿ 5ನೇ ವಚನದಲ್ಲಿ ಹೇಳುವಾಗ, ನೀವು ತುತ್ತೂರಿ, ಕೊಳಲು, ಕಿನ್ನೂರಿ, ತಂಬೂರಿ, ವೀಣ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿ ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರ ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಇದು ರಾಜನ ಆಜ್ಞೆ ಆಗಿತ್ತು. ಇಲ್ಲದಿದ್ದರೆ ಅವರನ್ನು ಏನು ಮಾಡ್ತಿದ್ರು, ಆ ಬೆಂಕಿಯಲ್ಲಿ ಹಾಕುವಂತಾಗಿತ್ತು. ಪರಿಣಾಮ ಏನಂತಾರೆ, ಬೆಂಕಿಯಲ್ಲಿ ಹಾಕಿ ಅವರ ಜೀವನ ಕಳಿಬೇಕು. ಹೌದು ಪ್ರಿಯರೇ, ಈ ಸಂದರ್ಭದಲ್ಲಿ ಅವರು ಯಾರನ್ನು ಆರಾಧಿಸಬೇಕಾಗಿದೆ? ಬಂಗಾರದ ವಿಗ್ರಹನೇ ಅಥವಾ ತಾವು ನಂಬಿದಂಥ ಕರ್ತನಾದ ದೇವರನ್ನೇ. ಈ ಸಂದರ್ಭದಲ್ಲಿ ಇವತ್ತು ನಾವು ಬರುವಾಗ ನಾವು ಯಾರನ್ನು ಆರಾಧಿಸ್ತೇವೆ? ಇಂಥ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗ ಪ್ರಿಯರೇ, ದೇವರ ಕರ್ತನಾದ ಯೆಹೋವನನ್ನು ನಾವು ಆರಾಧಿಸುವ ವಿನಃ ಯಾವ ಕಷ್ಟದಲ್ಲೂ ನಾವು ಸೋಲ್ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ದೇವರು ನಿಜ ದೇವರು ಅಂತ ಈ ಅಬೇದ್ನೆಗೋ ನಮಗೆ ತೋರಿಸ್ಕೊಡುವಂತನಾಗಿದ್ದಾನೆ. ನಾವು ಮುಂದೆ ಹೋದುವಾಗ ಪ್ರಿಯರೇ ಇಲ್ಲಿ ನೋಡುತ್ತೇವೆ, ನಾವು 13 ನೆಬೂಕದ್ನೆಚ್ಚರನು ಇವರು ಅಡ್ಡ ಬೀಳೋದೆಲ್ಲ ಕೇಳಿ ತುಂಬ ಕೋಪವನ್ನು ಪಡುವಂತನಾಗಿದ್ದಾನೆ. ಆವಾಗ ಪಡುವಾಗ ಇಲ್ಲಿ ನೋಡುವಂತನಾಗಿದ್ದಾನೆ. ನಾವು 15ನೇ, ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನೂರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳನ್ನು ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಅಡಿಯೊಳಗೆ ಹಾಕಲ್ಪಡುವಿರಿ. ಇಲ್ಲಿ ಅರಮನೆಯಲ್ಲಿದ್ದಂತೆ ಎಲ್ಲ ಈ ಸಂದೇಶ ರಾಜನಿಗೆ ತಿಳಿಸುವಾಗ
ಪ್ರಿಯರೇ, ರಾಜನ ಕಿವಿಗೆ ಇವರು ಅಡ್ಡ ಬೀಳಿದಂತ ಬೀಳುವಾಗ ಅವನಿಗೆ ಕೋಪ ಬಂದು ಮತ್ತೆ ಅವರನ್ನು ಕರೆಸಿ ವಿಚಾರಣೆ ಮಾಡಿ ಅವ್ರು ಮತ್ತೊಂದು ಅವಕಾಶನ ಕೊಡ್ತಾನೆ. ಅವಕಾಶ ಅಂದರೆ ನೀವು ಈ ಸಾರಿ ಈ ಎಲ್ಲ ತುತ್ತೂರಿ ಧ್ವನಿಗಳನ್ನು ಕೇಳಿದ ತಕ್ಷಣ ನೀವು ಈ ವಿಗ್ರಹಕ್ಕೆ ಆರಾಧನೆ ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಮುಂದೆ ಇರ್ತಕ್ಕಂಥ ಈ ಬೆಂಕಿಯ ಕೊಂಡದಲ್ಲಿ ನೀವು ಸಾಯುತ್ತೀರಿ ಅಂತ ಹೇಳುವಾಗ ಆವಾಗ ಪ್ರಿಯರೇ, ಆ ಶಿಷ್ಯರು ಹೇಳುವುದು ಏನೆಂದರೆ, ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನಿನ್ನ ನಿಲ್ಲಿಸಿದ ಬಂಗಾರದ ಪ್ರತಿಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಮೇನ್. ಹೌದು ಪ್ರಿಯರೇ, ಇಲ್ಲೇನಂತಾರೆ, ನೀನು ಈ ವಿಗ್ರಹಕ್ಕೆ ನಾನು ಯಾವತ್ತೂ ಅಡ್ಡ ಬೆಳೆದಿಲ್ಲ. ದೇವರ ಚಿತ್ತವಿದ್ದರೂ ಸಹ ಪ್ರಿಯರೇ, ಸ್ವಾಮಿ ನಮ್ಮನ್ನು ನಿನ್ನ ಕೈಯಿಂದ ಬಿಡಿಸಬಲ್ಲನು ಅಂತ ಹೇಳುವ ಧೈರ್ಯವಾಗಿ ಕಂಠಘೋಷವಾಗಿ ಆ 3 ಮಂದಿ ದೇವ ಸೇವಕರು ಹೇಳುವಂತಾಗಿದ್ದಾರೆ ಪ್ರಿಯರೇ. ಆ ಒಂದು ನಂಬಿಕೆಯನ್ನು ಕೇಳುವಾಗ ಇವನು ಬಹಳಷ್ಟು ಕೋಪಿಷ್ಠನಾಗುತ್ತಾನೆ. ನೀವು ನನ್ನ ಕೋಪದಿಂದ ನನ್ನ ಕೈಯಿಂದ ನಿಮ್ಮ ಯಾವ ದೇವರು ಬಿಡಿಸ್ತಾನಂತೆ ಒಂದು ಸವಾಲನ್ನು ಒಡ್ಡುವಂತನಾಗಿರ್ತಾನೆ. ಆವಾಗ ಪ್ರಿಯರೇ, ಆ ಸನ್ನಿವೇಶದಲ್ಲಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವಂತಾಗಿರ್ತಾರೆ. ಅದನ್ನು ಇನ್ನೂ ಹೆಚ್ಚಾಗಿ ಮಾಡಿ ಆ ಬೆಂಕಿಯ ಆವಿಯನ್ನು ಹೆಚ್ಚು ಮಾಡಿ ಅದರಲ್ಲಿ ಈ 3 ಕಟ್ಟಿ ಬೆಂಕಿಯಲ್ಲಿ ಹಾಕುವಂತಾಗಿರ್ತಾರೆ. ಪ್ರಿಯರೇ, ಅವರಲ್ಲಿದ್ದ ನಂಬಿಕೆ ಎಷ್ಟು ಅಂದರೆ ಆವಾಗ ಆ ರಾಜನು ಆ ದೇವರನ್ನು ಅಲ್ಲಿ ಕಾಣುವಂತನಾಗುತ್ತಾನೆ. 3 ಮಂದಿ ಅಲ್ಲ, ಎಷ್ಟು ಮಂದಿ? 4 ಮಂದಿಯನ್ನು ಅವರು ದೇವಕುಮಾರನ್ನು ಕಾಣಿಸ್ಕೊಳ್ಳುವಂತನಾಗಿರ್ತಾನೆ. ಎಂಥ ಅದ್ಭುತವಾದ ನಂಬಿಕೆ ಅವರಲ್ಲಿತ್ತು. ಯಾಕೆಂದರೆ ಅವರು ನಿಜವಾದ ದೇವರ ಆರಾಧಿಸ ಪ್ರಯುಕ್ತ ಅವರೆಲ್ಲರೂ ಏನಂತೀರಿ ಪ್ರಿಯರೇ, ಆ ನಂಬಿಕೆಯಲ್ಲಿ ಇದ್ದರು. ಯಾಕಂದರೆ ಅವರನ್ನು ನೋಡುವಾಗ ನೆಬೂಕದ್ನೆಚ್ಚರನು ಹೇಳುವಂತನಾಗಿರ್ತಾನೆ ಪ್ರಿಯರೇ. ನೋಡ್ರಿ, ಇಲ್ಲಿ 25ನೇ ಸಂಧಿಯಲ್ಲಿ ಓದುವಾಗ, ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಹಾವಿಗೆ ಬಳಿಗೆ ಬಂದು ಅವರನ್ನು ಕರೆಯುವಂತನಾಗಿರ್ತಾನೆ. ಹೌದು ಪ್ರಿಯರೇ, ನೆಬೂಕದ್ನೆಚ್ಚರನಿಗೆ ದೇವಕುಮಾರನು ಕಾಣಿಸಿಕೊಳ್ಳುವಂಥ ಅವ್ರ ಜೊತೆಯಲ್ಲಿ ಇರೋದನ್ನು ನೋಡುವಂತನಾಗಿರ್ತಾನೆ. ನಮ್ಮ ಜೊತೆಯಲ್ಲಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಇರ್ತಾನೆ. ಯಾವ ಬೆಂಕಿಯಲ್ಲಿ ಹೋಗುವಾಗಲೂ ನಮ್ಮ ಜೊತೆಲಿ ಇರ್ತಾನೆ. ಸಮುದ್ರದಲ್ಲಿ ನಡೆಯುವಾಗಲೂ ಸಹ ಸ್ವಾಮಿ ಅವ್ರ ಜೊತೆಲಿ ಇದ್ದರು. ಸ್ವಾಮಿ ಪ್ರಿಯರೇ, ಕರ್ತನಾದಂಥ ದೇವರು ಎಂಥ ನಿಜವಾದ ದೇವರಂತ ಇದರಿಂದ ನಮಗೆ ಕಾಣುವಂತಾಗಿದೆ. ಈ ಲೋಕ ಈ ಸತ್ಯ ದೇವರನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಎಷ್ಟು ಭಾಗ್ಯ. ಯಾಕಂದರೆ ಪ್ರಿಯರೇ, ಇವತ್ತು ನಾವು ಈ ನಂಬಿಕೆಯಲ್ಲಿ ಇರುವಾಗ ಕರ್ತನಾದ ಯೆಹೋವನನ್ನು ಆರಾಧಿಸುವಂಥ ನಾವು ಎಷ್ಟು ಧನ್ಯರು. ಹಾಗೆ ನಾವು ಪ್ರಿಯರೇ ಇಲ್ಲಿ ನೋಡುವಾಗ ನಾವು ಕಲಿಯುವುದೇನೆಂದರೆ, ನಮ್ಮ ದೇವರು ಯಾವಾಗಲೂ ನಮ್ಮ ಜೊತೆಲಿ ಇರ್ತಾನೆ. ಅವರು ಬೆಂಕಿ ಕೊಂಡದ್ದೆಲ್ಲ ಹಾಕಿದ್ದಾಗಲೂ ಸಹ ಅವರನ್ನು ಬಿಡಿಸಿ ಅವರನ್ನು ರಕ್ಷಿಸಿದರು. ಆವಾಗ ನೆಬೂಕದ್ನೆಚ್ಚರ ಅರಸನು ಅವನಿಗೆ ಪಶ್ಚಾತ್ತಾಪಪಟ್ಟು, ಶದ್ರಕ್ ಮೇಷಕ್ ಅಬೇದ್ನೆಗೋ, ನಿಮ್ಮ ದೇವರು ನಿಜವಾದ ದೇವರು. ಆ ಒಡನೆ ಒಂದು ಸುತ್ತೋಲೆಯನ್ನು ಕಳಿಸುವಂತನಾಗಿರ್ತಾನೆ. ಏನಂದರೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ದೇವರನ್ನು ಏನು ಮಾಡಬೇಕು? ಆರಾಧಿಸಬೇಕು. ಅವರ ದೇವರು ನಿಜವಾದ ದೇವರು ಅಂತ ಅವನೇ ಒಪ್ಪಿಕೊಳ್ಳುವಂತನಾಗಿರ್ತಾನೆ ನೆಬೂಕದ್ನೆಚ್ಚರ. ಯಾವಾಗ ಒಂದು ಸಾರಿ ಯಾರು ನನ್ನಿಂದ ಬಿಡಿಸುವ ನಿಮ್ಮ ದೇವರು ಯಾರು ಅಂತ ಹೇಳಿದ ನೆಬೂಕದ್ನೆಚ್ಚರನು ದೇವರನ್ನು ನೋಡುವಾಗ ಭಯಪಟ್ಟು, ಇವರ ದೇವರು ನಿಜವಾದ ದೇವರು, ಸತ್ಯ ದೇವರು ಅಂತ ಅವನು ತನ್ನನ್ನೇ ಒಪ್ಪುವಂತನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ನಾವು ಸತ್ಯ ದೇವರನ್ನು ಆರಾಧಿಸ್ತಿದ್ದೇವೆ. ಈ ಲೋಕದಲ್ಲಿ ಅಂತ್ಯಕಾಲದಲ್ಲಿ ಮನುಷ್ಯನು ಎಷ್ಟೋ ತನ್ನದೇ ಆದ ದೇವರುಗಳನ್ನು ಆರಾಧಿಸುವಂತನಾಗಿರ್ತಾನೆ. ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಸೈತಾನನ ಅವನು ಪ್ರಯತ್ನ ಮಾಡುತ್ತಾನೆ. ಯೇಸು ಸ್ವಾಮಿನ 40 ದಿನ ಉಪವಾಸ ಆದಮೇಲೆ ಅವ್ರೇನು ಮಾಡ್ತಾನೆ? ಬೆಟ್ಟಕ್ಕೆ ಕರ್ಕೊಂಡು ಹೋಗುವಂತನಾಗಿರ್ತಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದ್ತೇವೆ, ಸೈತಾನನು ದೇವರನ್ನು ಪರೀಕ್ಷೆ ಮಾಡುವಂತನಾಗಿರ್ತಾನೆ. ನೋಡ್ರಿ ಪ್ರಿಯರಲ್ಲಿ ಏನಂತಾರೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಹೌದು ಪ್ರಿಯರೇ, ಸೈತಾನನು ಸಹ ಜನರು ಆರಾಧಿಸಬೇಕು ಅಂತ ಇಚ್ಛಿಸುವಂತನಾಗಿರ್ತಾನೆ.
ಯೇಸು ಸ್ವಾಮಿನ ಬೆಟ್ಟದ ಮೇಲೆ ತೋರಿಸಿ ಎಲ್ಲ ವೈಭವವನ್ನು ತೋರಿಸುವಂತನಾಗಿದ್ದಾನೆ. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ನಿನಗೆ ಎಲ್ಲ ವೈಭವವನ್ನು ಶ್ರೀಮಂತಿಯನ್ನು ಕೊಡ್ತಾನೆ ಅಂತ ಸೈತಾನು ದೇವರ ಮುಂದೆ ಹೇಳುವಂತನಾಗಿರ್ತಾನೆ ಪ್ರಿಯರೇ. ಆವಾಗ ದೇವರು ಹೇಳುವಂತಾನೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನೇ ಆರಾಧಿಸಬೇಕು. ಆಮೇಲೆ ಸೈತಾನ್ಗೂ ಹೇಳ್ತಾನೆ, ನಿನ್ನ ದೇವರಾದ ಕರ್ತನನ್ನು ನೀನು ಆರಾಧಿಸಬೇಕು, ದೇವರೊಬ್ಬನಿಗೆ ಸಲ್ಲಿಬೇಕಾದಂಥ ಮಹಿಮೆ ಅವನಿಗೆ ಪ್ರಿಯರೇ. ಯಾಕಂದರೆ ಇವತ್ತು ಎಂಬುದಾಗಿ ಬರೆದಿದೆ ಎಂದು ಹೇಳಿದ್ದನು ಸ್ವಾಮಿ. ದೇವರೊಬ್ಬನನ್ನು ಆರಾಧಿಸಬೇಕು ಅಂತ ಬರೆಯಲ್ಪಟ್ಟಿದೆ ಪ್ರತಿ ಸತ್ಯವೇದದಲ್ಲಿ ಪ್ರಿಯರೇ. ಯಾಕಂದರೆ ದೇವರನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಇವತ್ತು ಸೈತಾನನು ತನ್ನ ದೇವರ ಮಕ್ಕಳಾದಂಥ ನಮ್ಮನ್ನು ಶೋಧನೆಗೆ ತಳ್ಳುವಂತನಾಗಿರ್ತಾನೆ. ಯಾಕಂದರೆ ಅವನು ಸಹ ಅವನನ್ನು ಆರಾಧಿಸಬೇಕು ಅಂತ ಈ ಲೋಕದ ಆಸೆಗಳನ್ನು ವೈಡೂರ್ಯಗಳನ್ನು ಶ್ರೀಮಂತಿಕೆಯನ್ನು ತೋರಿಸುವಂತನಾಗಿರ್ತಾನೆ. ಇವತ್ತು ಎಷ್ಟೋ ಮಂದಿ ಆ ಐಶ್ವರ್ಯನೇ ದೇವರನ್ನು ತಿಳ್ಕೊಂಡಿರ್ತಾರೆ ಪ್ರಿಯರೇ. ಇವತ್ತಿನ ಜನ ಅವರಿಗೆ ದೇವರು ಅಂದರೆ ಅವರು ಸಂತೋಷವಾಗಿರುವಾಗ ಅದೇ ದೇವರಾಗಿರುವಂತಾಗಿರ್ತಾರೆ. ಹೌದು ಪ್ರಿಯರೇ, ಅವರಿಗೆ ಹಣವೇ ಅವರ ದೇವರಾಗಿರುವಂತಾರೆ, ಅವರ ಸ್ಥಾನವೇ ಅವರಿಗೆ ದೇವರಾಗಿರುವಂತಾಗಿದೆ. ಆ ರೀತಿಯಲ್ಲ ಪ್ರಿಯರೇ, ದೇವರು ಒಬ್ಬನೇ ಆದಂಥ ಕರ್ತನಾದ ಯೆಹೋವನು ಸೃಷ್ಟಿಕರ್ತನನ್ನು ನಾವು ಆರಾಧಿಸಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತು ಈ ಸತ್ಯವಾಕ್ಯದಿಂದ ಬರ್ತಕ್ಕಂಥ ಈ ಸತ್ಯವಾಕ್ಯಗಳು ಎಷ್ಟು ಸತ್ಯವಾಗಿದೆ ಅಂದರೆ ನಾವು ಕರ್ತನಾದ ಯೆಹೋವನನ್ನೇ ಆರಾಧಿಸಬೇಕಾಗಿದೆ. ಇವತ್ತು ಸೈತಾನನು ದೇವರ ಮಕ್ಕಳನ್ನು ಈ ಲೋಕದ ಆಸೆಯಿಂದ ಮಂಕು ಮಾಡುವಂತನಾಗಿರ್ತಾನೆ. ಇವತ್ತು ಪ್ರಿಯರೇ, ನಮ್ಮ ಕುಟುಂಬಗಳಲ್ಲಿ ದೇವರಿಗೆ ಸಲ್ಲಬೇಕಾದಂಥ ಆರಾಧನೆಗೆ ಸಮಯವನ್ನು ಕೊಡಬೇಕಾಗಿದೆ. ದೇವರಿಗೆ ಆರಾಧನೆ ಮಾಡುವಾಗ ಕುಟುಂಬ ಸಹಿತ ನಾವು ಎಲ್ಲರೂ ಆರಾಧನೆ ಮಾಡಬೇಕಾಗಿದೆ. ಕುಟುಂಬದ ಮಕ್ಕಳ ಜೊತೆಯಲ್ಲಿ, ನಮ್ಮ ಸೇವಕರ ಜೊತೆಯಲ್ಲಿ ಆರಾಧನೆ ಮಾಡುವಾಗ ಅಲ್ಲಿರುವಂತಾಗಿದೆ. ಯಾಕೆಂದರೆ ಇಸ್ರಾಯೇಲ್ಗೆ ಯಾವ ರೀತಿ ಶೋಧನೆ ಪಟ್ಟನು, ಆವಾಗ ಪ್ರಿಯರೇ ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆ ಮುಖಾಂತರ ಮುಖಾಂತರ ನಾವು ಕೊಡಬೇಕು. ದೇವರಿಗೆ ಸಲ್ಲಬೇಕಾದಂಥ ಆರಾಧನೆಯಲ್ಲಿ ಎಲ್ಲವನ್ನು ನಾವು ಕೊಡುವಾಗ ಆ ಆರಾಧನೆಯು ಪರಿಪೂರ್ಣವಾಗಿರುವಂತಾಗಿದೆ ಪ್ರಿಯರೇ. ಯಾಕಂದರೆ ಯಜ್ಞದ ಕುರಿಯಾದಂಥ ಸ್ವಾಮಿ ನಮಗೋಗಿ ನಮ್ಮ ಪಾಪಗಳಿಗೋಸ್ಕರ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಯಾಕಂದರೆ ದೇವರಿಗೆ ಸಲ್ಲಿದ ನಾವು ಮಾಡುವಂಥ ಆರಾಧನೆ ಪರಿಪೂರ್ಣವಾಗಿರಬೇಕು ಪ್ರಿಯರೇ. ಇವತ್ತಿನ ಆರಾಧನೆ ಮಾಡ್ತಕ್ಕಂಥದ್ದು ಪರಿಪೂರ್ಣವಾಗಿ ಇರುವುದರಿಂದ ನಾವು ಕರ್ತನಾದ ಯೆಹೋವನನ್ನು ನಾವು ಆರಾಧಿಸಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತಿನ ಅಂತ್ಯಕಾಲದಲ್ಲಿ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು ಈ ಒಟ್ಟಾಗಿ ಸೇರಿ ಅವನ ದೇವರ ಆರಾಧನೆ ಬಂದು ಕೊಡುವಾಗ ಅಲ್ಲಿ ಭಾಳಷ್ಟು ಆಶೀರ್ವಾದವನ್ನು ನಾವು ಕಾಣುವಂತೇವೆ, ಇತರರಿಗೆ ಆಶೀರ್ವಾದವನ್ನು ನಾವು ಕಾಣುವಂತೇವೆ. ಪ್ರಿಯರೇ, ನಾವು ದೇವರ ಆಲಯಕ್ಕೆ ಬಂದಿರುವಾಗ ದೇವರ ಆಲಯದಲ್ಲಿ ಪ್ರಾರ್ಥಿಸುವಾಗ ಒಂದೇ ಮನಸ್ಸಿನಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಜೊತೆ ಇರುವಂತನಾಗಿರ್ತಾನೆ. ಹೌದು ಪ್ರಿಯರೇ, ನಾವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಾಗ ನಮ್ಮ ಜೊತೆಯಲ್ಲಿ ಸ್ವಾಮಿ ಬರುವಂತನಾಗಿರ್ತಾನೆ. ದೇವರು ನಮ್ಮೆಲ್ಲರೂ ಆಶ್ವಯಿಸಿ ನಾವು ಮಾಡುವ ಪ್ರತಿಯೊಂದು ವಿಜ್ಞಾಪನೆಗಳಿಗೆ ಅವನಲ್ಲಿ ಉತ್ತರವಿದೆ ಪ್ರಿಯೆ. ನಾವು ಎದುರಿಸುವ ಎಲ್ಲ ಶೋಧನೆಗಳಿಗೆ ಅವನಲ್ಲಿ ಜಯವಿದೆ. ಆ ಒಂದು ನಂಬಿಕೆಯಲ್ಲಿ ನಾವು ಆರಾಧಿಸುವಾಗ ನಾವು ಜಯದಲ್ಲಿ ನಮ್ಮ ಆರಾಧನೆ ಸ್ವಾಮಿ ಸ್ವೀಕರಿಸುವಂತನಾಗಿದೆ, ನಮ್ಮ ಆರಾಧನೆ ಕೇಳುವಂತನಾಗಿದ್ದಾನೆ. ದೇವರು ನಮ್ಮ ಪ್ರಾರ್ಥನೆ ಕೇಳಲಿ, ನಮ್ಮನ್ನು ಆಶ್ವಯಿಸಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನು ಆಶ್ವಯಿಸಲಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯ ದೇವರೇ, ಸೃಷ್ಟಿಕರ್ತನೇ, ನೀನು ನಾಮಕ್ಕೆ ಸ್ತೋತ್ರಪ್ಪ. ಮುಂಜಾನೆ ನೀನು ಕೊಟ್ಟಂಥ ವಾಕ್ಯಕ್ಕೂ ಸ್ತೋತ್ರ. ನಿನ್ನನ್ನು ಆರಾಧಿಸುವರೇ ಎಷ್ಟೋ ಒಳ್ಳೆಯವರು ತಂದೆ. ನೀನು ಕೊಟ್ಟಂತೆ ಭಾಗ್ಯಕ್ಕೋಸ್ಕರ ಸ್ತೋತ್ರ ತಂದೆ. ನಿನ್ನ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸುವ ಭಾಗ್ಯ ನಿನ್ನ ಮಗನ ಮುಖಾಂತರ ಕೊಟ್ಟದಕ್ಕೂ ಸ್ತೋತ್ರ ಎಂದು ಪ್ರಭು ರಕ್ಷಕನಾದ ಯೇಸುವಿನ ಮುದ್ದು ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇಲೆ.